ಎಲ್ರೂ ಯಾವತ್ತೋ ಒಂದಿನ ಸಾಯೋದೇ ಅಲ್ವಾ? ಡಿಫ್ರೆನ್ಸ್ ಅಂದ್ರೆ ಕೆಲವರು ಸಾವು ಬಂದು ಹೋಗ್ತಾರೆ, ಕೆಲವ್ರನ್ನ ಸಾಯಿಸ್ಬೇಕಾಗತ್ತೆ. ಆ ಗಂಗಾ ತರ. ಗಂಗಾ ಕ್ಲೆವರ್ ಬೇಬಿ. ಅಂದ್ರೆ ಸಾಯಲ್ವಾ? ನೀನ್ ಬದುಕಿದ್ಯಾ ಅಂತ ಗೊತ್ತಾದ್ರೆ ಅದು ರಿಸ್ಕ್ ಆಗತ್ತೆ. ಆಲ್ರೆಡಿ ನಮ್ಮೇಲೆ ಅವಳು ಒಂದ್ ಕಣ್ಣಿಟ್ಟಿದ್ದಾಳೆ. ದಯವಿಟ್ಟು ಅವಳ ಹತ್ರ ಸಿಕ್ಕಾಕೋಬೇಡ. ಏನು ಮಾಮ್, ಅವಳನ್ನ ಅಷ್ಟೆಲ್ಲ ಹೊಗಳ್ತಾ ಇದ್ಯಾ? ಅವಳೇನು ನಿನಗೆ ಹುಟ್ಟಿರೋ ಹಾಗೆ, ನಿನ್ ಜೀನ್ಸ್ ಬಂದಿರೋ ಹಾಗೆ. ನನಗಿಂತ ಕ್ಲೆವರ್ ಅವಳು. ಅವಳೇನಾದ್ರೂ ನನ್ನ ಜೊತೆ ಹುಡ್ತವಳ? ಬ್ಲಡ್ ಶೇರ್ ಮಾಡ್ಕೊಂಡಿದ್ದಾಳ? ಹೇಳು. ನಾನ್ ಮುಂದೆ ಅವಳನ್ನ ಹೊಗಳಿದ್ರೆ ನನ್ಗೆ ಹಿಡ್ಸಲ್ಲ. ನಾನು ಆದ್ಮೇಲೆ ಯಾರಾದ್ರೂ ಅವಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ನನ್ನನ್ನ ಕಡಿಮೆ ಅಂತ ಅನ್ಕೋಬೇಡ. ಹಾಗೆ ನನ್ನ ದಾರಿಗೂ ಕೂಡ ಅಡ್ಡ ಬರಬೇಡ. ನಿತ್ಯ ಹೋಗ್ಬೇಡ, ನಿಂತ್ಕೋ ಪ್ಲೀಸ್. ನನ್ನ ಮಾತು ಕೇಳು, ನಿಂತ್ಕೋ ನಿತ್ಯ. ಅತ್ತೆ ಇಲ್ಲಿ ಕೊಡಿ, ನಾನು ತಗೊಂಡು ಹೋಗ್ತೀನಿ. ಅತ್ತೆ ಅತ್ತೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಲಾ? ಅತ್ತೆ ಅತ್ತೆಗೆ ಸೊಸೆಗೆ ಮಾತಿಲ್ಲ ಅನ್ಸತ್ತೆ. ನಮ್ಗೆ ಒಳ್ಳೇದಲ್ವಾ? ನಿಧಾನಕ್ಕೆ ಈ ಮನೆಯಲ್ಲಿ ಗಂಗಾ ಒಂಟಿ ಆಗ್ತಿದ್ದಾಳೆ. ಏನಾಯ್ತು ಅತ್ತೆ? ನಾನು ಎದುರಿಗೆ ಬಂದ್ರೆ ಪಕ್ಕಕ್ಕೆ ಹೋಗ್ತಾ ಇದ್ದೀರಾ? ಮಾತಾಡಿದ್ರೆ ಮುಖನೂ ನೋಡಲ್ಲ. ನನ್ನ ಹತ್ರ ಮಾತಾಡಬಾರ್ದು ಅಂತನಾ? ಸರಿ, ಮಾತಾಡಬೇಡಿ. ಒಬ್ಳು ಕೆಲ್ಸದವಳ ಮಗಳ ಹತ್ರ ಮಾತಾಡೋದು ನಿಮ್ಮಂತ ದೊಡ್ಡ ಮನೆ ಸೊಸೆಗೆ ಇಷ್ಟ ಇಲ್ವೇನೋ? ನಾನು ಸಿಟಿಲಿ ಹುಟ್ಟಿ ಬೆಳ್ದಿಲ್ಲ, ಹಳ್ಳಿ ಹುಡುಗಿ. ನನ್ನ ಕೆಲಸ ಎಲ್ಲ ನಿಮ್ಗೆ ಅವಮಾನ ಅನ್ಸುತ್ತೇನೋ? ನಮ್ಮಮ್ಮಂಗೋಸ್ಕರ ಈ ನಾಟಕಕ್ಕೆ ಒಪ್ಕೊಂಡಿದ್ದು. ಅಮ್ಮನ ಬದುಕಿಸ್ಕೊಳ್ಳೋಕ್ಕೆ ಅಮ್ಮ ಇಟ್ಟಿರೋ ಹೆಸರನ್ನ ಬದಲಾಯಿಸಿ ನಂದಲ್ದಿರೋ ಮನೆಯಲ್ಲಿ ನಂದಲ್ದಿರೋ ಜೀವನನ ಕಳೀತಿದ್ದೆ. ಆದ್ರೆ ನಾನು ಯಾವತ್ತೂ ನೀವ್ಯಾರು ನನ್ನವ್ರಲ್ಲ ಅಂತ ಅನ್ಕೊಳ್ಳೇ ಇಲ್ಲ. ನನ್ನ ಮನೆಯವ್ರ ಮಧ್ಯೆನೇ ಇದ್ದೀನಿ ಅಂತ ಅನ್ಕೊಂಡೆ. ಮನೆಯವ್ರಿಗೆ ದ್ರೋಹ ಮಾಡೋಕ್ಕಾಗ್ದೆ ನಿಜ ಹೇಳಿದ್ದು. ಅದು ತಪ್ಪಾದ್ರೆ ನನ್ನ ಬೇರೋಳು ಅಂದ್ಕೊಳ್ಳಿ. ನಾನು ನಮ್ಮಮ್ಮನ್ನ ಬಿಟ್ಟು ದೂರ ಇದ್ದೀನಿ. ಚಿಕ್ಕವಳಿಂದ ಯಾವತ್ತೂ ನಮ್ಮಮ್ಮನ್ನ ಬಿಟ್ಟು ದೂರ ಇರಲಿಲ್ಲ. ಆದ್ರೆ ಈ ಮನೇಲಿ ನನಗೆ ಅಮ್ಮ ಇಲ್ದಿರೋ ಕೊರತೆ ಆಗ್ಲಿಲ್ಲ. ಅದಕ್ಕೆ ಕಾರಣ ನೀವೇ ಅತ್ತೆ. ಸೊಸೆನ ಮಗಳು ಹಾಗೆ ನೋಡೋ ನಿಮ್ ಒಳ್ಳೆ ಮನ್ಸೆ. ನಿಮ್ಮಲ್ಲೇ ನಮ್ಮಮ್ಮನ್ನ ನೋಡ್ತಿದ್ದೀನಿ. ನಿಮ್ಗೆ ಮಕ್ಳಿಲ್ಲ ಅಂತ ಗೊತ್ತು. ಅವ್ರನ್ನ ನಿಮ್ ಸ್ವಂತ ಮಗನಾಗಿ ನೋಡ್ಕೊಂಡಿದ್ದು ಗೊತ್ತು. ನಾನ್ ಬಂದ್ಮೇಲೆ ಅವ್ರಿಗಿಂತ ನನ್ನೇ ಹೆಚ್ಚು ಪ್ರೀತಿಸಿದ್ರಿ ಅಂತಾನೂ ಗೊತ್ತು. ಆದ್ರೆ ಇವತ್ತು ನಾನಾಗಿದ್ರೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಗಂಗಾ ಕೆಲಸದವಳು ಮಗಳು, ಹಳ್ಳಿಯವಳು. ಓದು ಆಸ್ತಿ ನನಗಿಲ್ಲ. ನಿತ್ಯ ಹಾಗೆ ದೊಡ್ಡ ಮನೆ ಮಗಳಲ್ಲ. ನಿಮ್ ಸ್ಟೇಟಸ್ಗೆ ನಾನು ಸರಿ ಅಲ್ಲ. ನಿಮ್ ಮಗನ ಹೆಂಡತಿ ಆಗಿ ಈ ಮನೆ ಸೊಸೆ ಆಗಿ ನನಗೆ ಸ್ಥಾನ ಇಲ್ಲ. ನಿಮ್ ಮಧ್ಯೆ ಬದುಕೋ ಅರ್ಹತೆ ನನಗಿಲ್ಲ.
ಅದಕ್ಕೆ ನನ್ನ ಮೇಲೆ ನಿಮ್ಮ ಮಗಂಗೆ ಕೋಪ ಬಂದಿದ್ದು. ನಿಮಗೂ ಕೋಪ ಬಂದಿದೆ. ನಾನು ನಿಮ್ಗೆ ಸರಿಯಾದವಳು ಅಲ್ಲ ಅಂತ ಅವಳು. ನಿಲ್ಸಮ್ಮ, ನಿಲ್ಸು. ಇಷ್ಟು ಮಾತು ನಾನು ಹೇಳಿದ್ನ ಎಲ್ಲ ನೀನೇ ಹೇಳ್ತಿದೀಯ. ಮತ್ತೆ ನಿಮ್ಮ ಮೌನನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅತ್ತೆ? ಅದಕ್ಕೇನಾ ಇಷ್ಟೆಲ್ಲ ಅಪಾರ್ಥ ಮಾಡ್ಕೊಂಡಿದ್ದು? ಅತ್ತೆ ಹೋಗೆ, ನಿನ್ ಹತ್ರ ಇನ್ನೂ 4 ದಿನ ಮಾತಾಡಬಾರ್ದು ಅನ್ಕೊಂಡೆ, ಆದ್ರೆ ಅಳಿಸ್ಬಿಟ್ಟೆ. ಏನಾಯ್ತು ಅತ್ತೆ? ನಾನ್ ನಿಜವಾಗ್ಲೂ ನಿನ್ನ ಮಗಳ ಹಾಗೆ ನೋಡ್ಕೊಂಡೆ. ನೀನೆ ನನ್ನನ್ನ ಅಮ್ಮ ಅನ್ಕೊಳ್ಳಿಲ್ಲ. ನಿನ್ನ ಅಮ್ಮ ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ನೀನ್ ಯಾರು ಅಂತ ನಿಜ ಹೇಳಿರ್ತಿದ್ದೆ. ನನ್ನ ಹತ್ರ ಕೂಡ ಯಾಕೆ ನಿಜ ಮುಚ್ಚಿಟ್ಟೆ? ಹಾ, ನಾನು ದೂರದವಳಾಗ್ಬಿಟ್ನಾ? ನೀನ್ ನಿಜ ಹೇಳಿದ್ರೆ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಮೂರ್ಖಳ ನಾನು? ಎಷ್ಟು ಸಲ ನಿಜ ಹೇಳೋಕೆ ಪ್ರಯತ್ನ ಪಟ್ನೋ ನನ್ ಮನ್ಸಿಗೆ ಗೊತ್ತು ಅತ್ತೆ. ನಾನು ಹೇಳ್ಬೇಕು ಅಂದ್ಕೊಳ್ಳೋ ಪ್ರತಿ ಸಲ ನಿಮ್ಮ ಮಗ ಅಡ್ಡ ಬರ್ತಾ ಇದ್ರು. ಈಗ ನಿಜ ಹೇಳಿದ್ರು ಅವನ್ ದೂರ ಹೋಗ್ತಿದ್ದಾನೆ. ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ ಗಂಗಾ. ಆದಷ್ಟು ಬೇಗ ನೀನು ಜೈ ಒಂದಾಗ್ಬೇಕು ಅಷ್ಟೇ. ನಿಮ್ ಹಾರೈಕೆ ಇದ್ರೆ ಹಾಗೆ ಆಗತ್ತೆ ಅತ್ತೆ. ಇಷ್ಟು ಈಸಿಯಾಗಿ ಸರಿಯಾಗಿ ಬಿಟ್ರಲ್ಲ ಇವ್ರು. ಯುದ್ಧ ಆಗತ್ತೆ ಅಂದ್ಕೊಂಡ್ರೆ ಕತ್ತಿ ತೆಗೆದೇನೆ ಸಂಧಿ ಆಗೋಯ್ತು. ಅವಳು ಮಾಯ್ಗಾತಿ. ಮಾತನ್ ಮುಂದೆ ಇಟ್ಕೊಂಡು ಎಂತವ್ರನ್ ಬೇಕಾದ್ರೂ ಅವಳ ಕಡೆ ಮಾಡ್ಕೊಂಡ್ಬಿಡ್ತಾಳೆ. ಗಂಗಾ ಜೈ ಮನ್ಸು ಬದಲಾಯಿಸ್ತಾಳೆ ಅಂತ ಈಗ ನಂಬಿಕೆ ಬಂತು ಜನಾರ್ದನ್. ಹೌದಜ್ಜಿ, ಗಂಗಾ ಒಳ್ಳೆ ಮನ್ಸೆ ಜೈ ಪ್ರೀತಿನ ಹೋಲಿಸ್ಕೊಳ್ಳೋಕೆ ಕಾರಣ ಆಗುತ್ತೆ. ಇಷ್ಟರಲ್ಲೇ ಖಂಡಿತ ಅವರಿಬ್ರು ಒಂದಾಗ್ತಾರೆ. ಲಾಭ ಇಲ್ಲ ರೀ. ನಾವು ಬೇಗ ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಈ ಕಿಲಾಡಿ ಜೈನು ಕೂಡ ಗೆದ್ಬಿಡ್ತಾಳೆ. ಅದನ್ನ ನಾವ್ ಹೇಗೆ ತಡೆಯೋದು ಚಂದ್ರಿಕಾ? ಅದಾಗ್ಬಾರ್ದು ಅಂದ್ರೆ ನಿತ್ಯನ ಕರೆಸ್ಬೇಕು, ಬೇಗ ಅವಳನ್ನ ಹಿಡಿಬೇಕು, ಜೈ ಮುಂದೆ ನಿಲ್ಲಿಸ್ಬೇಕು. ಎಸ್, ಗಂಗಾ ಅನ್ನೋ ಈ ಮಹಾನ್ ದೆವ್ವಕ್ಕೆ ನಿತ್ಯ ಅನ್ನೋ ಮಾಟಗಾತಿನೇ ಸರಿಯಾದ ಉತ್ತರ. ನಿತ್ಯನ ಹುಡ್ಕೋಣ. ಹಾ, ಜೈಗೆ ಲಂಚ್ ಕ್ಯಾರಿಯರ್ ಹಾಕಿದ್ದೀನಿ. ಇದನ್ ನೀನೇ ತಗೊಂಡ್ ಹೋಗಿ ತಿನ್ಸು, ಸರಿನಾ? ಹಾ, ಅತ್ತೆ ಹೇಳಿದ್ಮೇಲೆ ಸರಿ. ಬಾಸ್ ಇಷ್ಟು ಅರ್ಜೆಂಟಾಗಿ ಮೀಟಿಂಗ್ ಕರೆದಿದ್ದಾರಲ್ಲ, ಏನಿರಬಹುದು? ಅದೇ ಅರ್ಥ ಆಗ್ತಾ ಇಲ್ಲ. ಈ ಮಧ್ಯ ಕಂಪ್ನಿಯಲ್ಲಿ ಅಂತ ಇನ್ಸಿಡೆಂಟ್ ಏನು ನಡೀಲಿಲ್ವಲ್ಲ? ಏನೋಪ್ಪ, ಬಾಸ್ ಅಂತೂ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ನಾಣಿ ಹೇಳಿದ್ರು. ಇವತ್ತು ಯಾರಿಗೆ ಕಾದಿದ್ಯೋ ಮೊದಲೇ ಅವರು ಡಿಸ್ಟರ್ಬ್ ಆಗಿದ್ದಾರೆ. ನಡೀರಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಆಲ್ ರೈಟ್, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಇಷ್ಟು ಅರ್ಜೆಂಟಾಗಿ ಯಾಕೆ ಮೀಟಿಂಗ್ ಕರೆದೆ ಅಂತಂದ್ರೆ, ಈ ಮೀಟಿಂಗ್ ಇಂದ ಎಕ್ಸ್ಕ್ಯೂಸ್ ಮೀ, ಏಯ್, ಇದು ಆಫೀಸ್ ಅನ್ಕೊಂಡಿದ್ಯಾ ಇಲ್ಲ ನಿನ್ನ ಮನೆ ಅನ್ಕೊಂಡಿದ್ಯಾ? ಯಾರು ಪರ್ಮಿಷನ್ ತಗೊಂಡು ಒಳಗಡೆ ಬಂದೆ? ನನ್ನ ಆಫೀಸಿಗೆ ಬರೋದಕ್ಕೆ ನನಗೆ ಆದ್ರೂ ಪರ್ಮಿಷನ್ ಬೇಕಾ? ಏಯ್, ಇದು ನಿನ್ನ ಆಫೀಸ್ ಅಲ್ಲ, ಮೈ ಆಫೀಸ್. ನಿಮ್ಮ ಆಫೀಸ್ ಆದ್ರೆ ನನ್ನ ಆಫೀಸ್ ಅಂತಾನೆ ಅಲ್ವಾ? ಅಲ್ಲ, ಇಮ್ಮಿಡಿಯೇಟ್ ಆಗಿ ಹೊರಗಡೆ ಹೋಗು. ಹೋಗಲ್ಲ. ಹೋಗದೆ ಇದ್ರೆ ಸೆಕ್ಯೂರಿಟಿನ ಕರೆದು ಹೊರಗೆ ಹಾಕ್ತೀನಿ. ಆ ಸೆಕ್ಯೂರಿಟಿನೇ ಆಗ್ಲೇ ನಾನು ಬರ್ತಾ ಇದ್ರೆ ಸೆಲ್ಯೂಟ್ ಮಾಡಿ ನನ್ನ ಒಳಗೆ ಕಳ್ಸಿದ್ರು. ಈಗ ನಾನು ಹೇಳಿದ್ರೆ ಕುತ್ಕೆ ಹಿಡಿದು ಹೊರಗಡೆ ಹಾಕ್ತಾನೆ. ಅಂತ ಸೀನೇ ಇಲ್ಲ ಸಾರು. ಏಯ್,
ಇಲ್ಲಿ ನಿನಗೆ ಜಾಗ ಇಲ್ಲ. ನಾಣಿ ಅವ್ರೆ ಹೇಳಿ ಇವರಿಗೆ. ಒಂದು ಕಾಲದಲ್ಲಿ ನಾವು ಈ ಆಫೀಸಿಗೆ ಓನರ್ ಆಗಿದ್ವಿ, ಈಗ ನನ್ ಪ್ಲೇಸ್ ಏನು ಹೇಳಿ. ಹೌದು ಸರ್, ಮೇಡಮ್ ಇಲ್ಲಿ ಒನ್ ಆಫ್ ದಿ ಶೇರ್ ಹೋಲ್ಡರ್ ಅಂತ ಹೇಳಿ ಅಜ್ಜಿನೂ ಜನಾರ್ದನ್ ಸರ್ ಕಲ್ಪನಾ ಮೇಡಮ್ ಯಾವತ್ತೂ ಡಿಕ್ಲೇರ್ ಮಾಡಿದ್ದಾರೆ. ಅದು ನಿತ್ಯ ಅನ್ಕೊಂಡಾಗ ಗಂಗಾ ಆದ್ರೆ ಏನು, ಅವ್ರ ಮಾತನ್ನ ಹಿಂದೆ ತಗೋತಾರ ಏನು? ಆಗ್ಲೂ ಈಗ್ಲೂ ನಾನು ಶೇರ್ ಹೋಲ್ಡರ್. ಮನೇಲಿ ನಿಮ್ ಬದುಕಿಗೆ ಶೇರ್ ಹೋಲ್ಡರ್, ಆಫೀಸಲ್ಲಿ ಬಿಸ್ನೆಸ್ ಶೇರ್ ಹೋಲ್ಡರ್. ಎಕ್ಸ್ಕ್ಯೂಸ್ ಮೀ, ನನ್ ಜೊತೆ ಶೇರ್ ಹೋಲ್ಡರ್ಸೇ. ನಾನು ನಿತ್ಯ ಅಲ್ಲ, ನಿತ್ಯ ಆಗಿರೋ ಗಂಗಾ. ನನ್ನ ಹೆಸರು ಅಲ್ಮೇಲು ಗಂಗಾ ಅಂತ. ನಿಮ್ ಚೇರ್ಮನ್ ಸರ್ಗೆ ಹೆಂಡತಿ. ಹಾಯ್ ಮೇಡಮ್. ಹಾಯ್, ನಮಸ್ತೆ ಮೇಡಮ್. ಹಾಯ್ 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 ಹಾಯ್, ಎಲ್ರಿಗೂ ನಮಸ್ತೆ. ಪರಿಚಯ ಮಾಡ್ಕೊಂಡಾಯ್ತಾ? ಇನ್ನಿನ್ ಹೊರಟ್ರೆ ನನಗೆ ತುಂಬಾ ಕೆಲಸ ಇದೆ. ಏನ್ ಕೆಲ್ಸ? ಏಯ್, ಇಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ, ಡಿಸ್ಟರ್ಬ್ ಮಾಡದೆ ಹೊರಗಡೆ ಹೋಗು. ಮೀಟಿಂಗ್ ಇದ್ರೆ ಏನು, ನಾನ್ ಇರ್ಬಾರ್ದಾ? ಏನ್ ನಾಣಿ ಅವ್ರೆ? ಇರಬಹುದು ಮೇಡಮ್. ಆಸ್ ಎ ಶೇರ್ ಹೋಲ್ಡರ್ ಅಂಡ್ ಒನ್ ಆಫ್ ದಿ ಬೋರ್ಡ್ ಡೈರೆಕ್ಟರ್ ಆಗಿ ಮೇಡಮ್ಗೆ ಇಲ್ಲಿರೋ ರೈಟ್ಸ್ ಇದೆ ಸರ್. ಇರಿ ಮೇಡಮ್, ನಿಮಗೆ ಚೇರ್ ತರ್ತೀನಿ. ಕೂತ್ಕೊಳ್ಳಿ ಮೇಡಮ್. ನಾಣಿ ಸರ್, ಸಂಜೆ ಆಫೀಸ್ ಮುಗಿದ್ಮೇಲೆ BL ರೋಡ್ ಇಂದ MG ರೋಡ್ ವರ್ಗೂ ವಾಕಿಂಗ್ ಮಾಡ್ಕೊಂಡ್ ಬಾ. ಈಗ ಹೇಳಿ, ಏನ ಮುಖ್ಯವಾದ ಕೆಲ್ಸ? ಏಯ್, ಮಧ್ಯದಲ್ಲಿ ಮಾತಾಡ್ಬೇಡ, ಕೂತ್ಕೋ. ಬಾಯ್ ಬಿಟ್ರೆ ನಾನೇ ಹೊರಗಡೆ ತಳ್ತೀನಿ. ಆಯ್ತು ರೀ ಯಜಮಾನ್ರೇ. 2022 ಅಲ್ಲಿ ನಮ್ ಸೇಲ್ಸು 70% ಇತ್ತು. ನಮ್ ರೈವಲ್ಸ್ ಗ್ರೂಪ್ ಸೇಲ್ಸು 50% ಮಾತ್ರ. ಈ ಇಯರ್ ನಮ್ ಸೇಲ್ಸ್ 40%ಗೆ ಬಿದ್ದಿದೆ. ನಮ್ ರೈವಲ್ಸ್ ಗ್ರೂಪ್ ಸೇಲ್ಸ್ 60% ಹೆಚ್ಚಾಗಿದೆ. ಸೇಮ್ ಕಾಸ್ಟ್, ಸೇಮ್ ಕ್ವಾಲಿಟಿ, ಸೇಮ್ ಕ್ವಾಂಟಿಟಿ. ಆದ್ರೂ ನಮ್ ಸೇಲ್ಸ್ ಯಾಕೆ ಕಡಿಮೆ ಆಯ್ತು, ಅವ್ರ ಸೇಲ್ಸ್ ಹೇಗೆ ಜಾಸ್ತಿ ಆಯ್ತು, ನನಗೆ ಗೊತ್ತಾಗಬೇಕು. ಎಕ್ಸಾಕ್ಟ್ ಆಗಿ ನಮ್ಗೆ ಕೂಡ ಗೊತ್ತಿಲ್ಲ ಸರ್. ನಾವು ಕೂಡ ಅದ್ರ ಬಗ್ಗೆ ವರಿ ಆಗ್ತಿದೀವಿ ಸರ್. ಐ ಡೋಂಟ್ ವಾಂಟ್ ಯುವರ್ ವರೀಸ್. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಮ್ ಸೇಲ್ಸ್ ಬೇಗ ಹೆಚ್ಚಾಗಬೇಕು. ಏನಾದ್ರೂ ಐಡಿಯಾಸ್ ಕೊಡಿ. ರೇಟ್ ಸ್ವಲ್ಪ ಕಡಿಮೆ ಮಾಡಿ ಬೈ ಒನ್ ಗೆಟ್ ಒನ್ ಆಫರ್ ಕೊಡೋಣ ಸರ್. ಸೆಲೆಬ್ರಿಟಿಯಿಂದ ಆಡ್ ಮಾಡಿಸಿ ಪಬ್ಲಿಸಿಟಿ ಮಾಡಿಸೋಣ ಸರ್. ಏಯ್, ಯಾಕೆ ನಗ್ತಿದ್ಯಾ? ಒಂದ್ ಗಾದೆ ನೆನ್ಪಾಯ್ತು ರೀ. ಏನ್ ಮೇಡಮ್ ಆ ಗಾದೆ? ಉಗ್ರಲ್ಲಿ ಹೋಗೋ ಕೆಲ್ಸಕ್ಕೆ ಕೊಡ್ಲಿ ತಗೊಂಡ್ರಂತೆ ಅಂತ. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ಇಲ್ಲಿ ನಿನಗೇನ್ ಗೊತ್ತು ಅಂತ ಗಾದೆ ಹೇಳ್ತಿದ್ಯಾ? ಇದ್ರಲ್ಲಿ ತಿಳಿದೇ ಇರೋದು ಏನಿದೆ ಯಜಮಾನ್ರೆ? ನೀವ್ ಮಾರೋದೇನು? ಶಾಂಪೂ ಮೇಡಮ್. ಅದ್ರ ಬೆಲೆ ಎಷ್ಟು? ಸ್ಮಾಲ್ ಪ್ಯಾಕ್ ಆದ್ರೆ 25 rupees, ಮೀಡಿಯಂ ಪ್ಯಾಕ್ ಆದ್ರೆ 50 rupees, ಫ್ಯಾಮಿಲಿ ಪ್ಯಾಕ್ಗೆ 100 rupees. 100 ರೂಪಾಯಿಗೆ ತಗೊಳ್ಳೋ ಶಾಂಪೂ ಮಾರೋಕೆ ಕೋಟಿ ಖರ್ಚು ಮಾಡ್ತೀರಾ? ಮಾರೋಕೆ ಅಷ್ಟ್ ಖರ್ಚಾದ್ರೆ ನಷ್ಟ ಆಗದೆ ಲಾಭ ಎಲ್ ಬರುತ್ತೆ? ಏಯ್, ದೊಡ್ಡ ಬಿಸ್ನೆಸ್ ಗುರು ತರ ಮಾತಾಡ್ಬೇಡ. ಇಲ್ಲಿರೋರು ಯಾರು ದಡ್ರು ಕೈಲಾಗ್ದಿರೋರಲ್ಲ. ಅವರನ್ನ ದಡ್ರು ಅಂದಿಲ್ಲ ಯಜಮಾನ್ರೆ, ನಂಗನ್ಸಿದ್ನ ನಾನು ಹೇಳಿದ್ದು. ಹೇಳಿದ್ ಸಾಕು, ಬಾಯಿ ಮುಚ್ಕೊಂಡ್ ಕೂತ್ಕೋ. ಪ್ಲೀಸ್ ಸರ್, ಮೇಡಮ್ಗೂ ಹೇಳೋಕ್ ಬಿಡಿ ಸರ್. ನೋ, ಅವಳಿಗೆ ಏನು ಗೊತ್ತಿಲ್ಲ. ಗೊತ್ತಿರೋದೇ ಹೇಳ್ತಿರೋದು ಸರ್. ಯಾವ ಹುದ್ದಲ್ಲಿ ಯಾವ ಹಾವಿದೆಯೋ ಯಾರು ಗೊತ್ತು ಸರ್. ನೀವು ಹೇಳಿ ಮೇಡಮ್. ಹೇಳು ಅಂತೀರಾ ಯಜಮಾನ್ರೆ? ಸರಿ ಹೇಳು. ಏನಾದ್ರೂ ಸರಿ, ಕಣ್ಣಿಗೆ ಕಂಡ್ಮೇಲೆ ನೇರವಾಗಿ ಮನೆ ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ತರಕಾರಿ ಮಾರೋರು ಕೂಡ ಮನೆ ಮುಂದೆ ಬಂಡಿಲ್ ತಂದು ಮಾರ್ತಾರೆ. ಹಾಲ್ ಮಾರೋರು ಮನೆಗ್ ಬಂದು ಹಾಲ್ ಹಾಕಿ ಹೋಗ್ತಾರೆ.
ಬಳೆ ಮಾರೋರು ಮನೆಗ್ ಬಂದು ಹಾಕ್ ಹೋಗ್ತಾರೆ. ಕೊನೆಗೆ ಐರನ್ ಮಾಡೋರು ಕೂಡ ಮನೆಗ್ ಬಂದು ನಮ್ ಬಟ್ಟೆ ತಗೊಂಡ್ ಹೋಗ್ತಾರೆ. ಅಂದ್ರೆ ಮನೆ ಮನೆ ತಿರುಗಿ ಶಾಂಪೂ ಮಾಡ್ಬೇಕು ಅಂತೀಯಾ? ಆವೇಶ ಪಡ್ದೆ ಹೇಳದ್ನ ಕೇಳಿ ಯಜಮಾನ್ರೆ. ನಾವ್ ಮಾರೋದೇನಾದ್ರೂ ಕೂಡ ನೇರವಾಗಿ ಮನೆ ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೆಲೆ ಇಳಿಸಿ ಒಂದ್ ತಗೊಂಡ್ರೆ ಒಂದ್ ಉಚಿತ ಅಂತ ಹೇಳಿ ಕೋಟಿ ಖರ್ಚು ಮಾಡಿ ಪ್ರಚಾರ ಮಾಡೋ ಬದ್ಲಿಗೆ ನಮ್ ಶಾಂಪೂ ಹಾಕಿದ್ರೆ ಒಳ್ಳೇದು ಅಂತ ನೀವೇ ಜನರಿಗೆ ಹೇಳ್ಬೋದಲ್ಲ. ವಾಟ್ ನಾನ್ಸೆನ್ಸ್! ನಾನ್ ಹೇಳ್ಬೇಕಾ? ಅಂದ್ರೆ ಮೈಕ್ ಹಿಡ್ಕೊಂಡು ಊರ್ ತಿರುಗಿ ಮನೆ ಮನೆಗೆ ಹೋಗಿ ಹೇಳ್ಬೇಕಾ? ಹಾಗಲ್ಲ ಹೇಳಿದ್ದು, ಟಿವಿಲಿ ಕಾಣಿಸಿ ಹೇಳಿ, ಪೇಪರಲ್ಲಿ ನಿಮ್ ಫೋಟೋ ಹಾಕಿ ಹೇಳಿ. ನೀವ್ ಮಾರೋ ವಸ್ತುಗೆ ನೀವೇ ಪ್ರಚಾರ ಮಾಡೋ ಜವಾಬ್ದಾರಿ ತಗೊಳ್ಳಿ. ತಗೊಳ್ಳೋರ್ ಕುಟುಂಬದಲ್ಲಿ ನೀವು ಒಬ್ರು ಅಂತ ತೋರ್ಸಿ. ಆಗ ಜನರಿಗೂ ನಂಬಿಕೆ ಬಂದು ತಗೋತಾರೆ. ಹಾಗೆ 3 ತರದಲ್ಲಿ 3 ಸೈಜಲ್ಲಿ ಮಾರೋ ಬದಲು ಒಂದೇ ಬೆಲೆಗೆ ಒಂದೇ ಸೈಜಲ್ಲಿ ಮಾರಿ. ಆಗ ಬೇರೆ 2 ಸೈಜ್ನ ಪ್ಯಾಕ್ ಮಾಡೋ ಅಗತ್ಯ ಇರಲ್ಲ. ಆ ಖರ್ಚು ಉಳಿಯುತ್ತೆ. ತಯಾರು ಮಾಡೋವಾಗ ಖರ್ಚು ಕಡಿಮೆ ಆದ್ರೆ ಮಾರಿದಾಗ ಲಾಭ ಬರುತ್ತೆ. ಜನ ತಗೊಂಡ್ರೆ ನಮ್ಗೆ ದುಡ್ಡು ಬರ್ಬೇಕೇ ಹೊರತು ಜನಗಳು ತಗೊಳ್ಳೋದಕ್ಕೆ ನಾವು ದುಡ್ಡನ್ನ ಜಾಸ್ತಿ ಖರ್ಚು ಮಾಡಬಾರ್ದು. ಸೂಪರ್ ಮೇಡಮ್. ಸೂಪರ್ ಮೇಡಮ್. ಸೂಪರ್ ಅಂದ್ರೆ ಸೂಪರ್ ಸೂಪರ್ ಐಡಿಯಾ ಮೇಡಮ್. ಏನಂತೀರಿ ಸರ್? ಭಿಕ್ಷುಕ್ರ ಹತ್ರ ಭಿಕ್ಷೆ ಕೇಳ್ದ ಹಾಗೆ ಯಾರೋ ಕೆಲಸದವ್ರು ಬಂದು ತಗೊಂಡ್ ಹೋಗೋ ಟವಲ್ಸ್ ನ್ಯಾಪ್ಕಿನ್ಸ್ ನಾವ್ಯಾಕ್ರಿ ತಗೊಂಡ್ ಹೋಗ್ಬೇಕು? ಅಯ್ಯೋ, ಭಿಕ್ಷೆ ಅಂತ ನಮ್ಮ ಆರ್ಥಿಕ ಪರಿಸ್ಥಿತಿನ ತಮಾಷೆ ಮಾಡ್ಬೇಡ ಚಂದ್ರಿಕಾ. ಇಂಥ ಕೆಲ್ಸನೇ ನಮ್ ಖರ್ಚಿಗೆ ಹೆಲ್ಪ್ ಆಗತ್ತೆ, ನೆನ್ಪಿಟ್ಕೋ. ಒಂದ್ ಕಾಲದಲ್ಲಿ ನಿಮ್ಮಂತವ್ರೆ ಎದುರುಗ್ ನದಿನ ಇಟ್ಕೊಂಡು ಪಕ್ಕದಲ್ಲಿರೋ ಹಾಳ್ಬಾವಿಲಿ ನೀರ್ ಹುಡ್ಕದ್ನಂತೆ. ಪೂರ್ತಿ ಆಸ್ತಿಗೆ ನಾವ್ ಹೇಗ್ ಯಜಮಾನ್ರಾಗೋದು ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನೀವಿಲ್ ಚಿಲ್ರೆ ದುಡ್ಡಿಗೆ ಆಸೆ ಪಡ್ತಿದ್ದೀರಾ? ಯಜಮಾನ್ರು ಆಗೋ ತನಕ ಆ ಮನೆಯಲ್ಲಿ ನಮ್ ಬದುಕು ನಡಿಬೇಕಲ್ಲ ಚಂದ್ರಿಕಾ. ಸರಿ, ನೀವೇನಾರು ಮಾಡ್ಕೊಳ್ಳಿ, ಬೇಗ ಹೋಗಿ ತಗೊಂಡ್ ಬನ್ನಿ. ಕೃಷ್ಣ ಸರ್. ಯಾರು? ನಾನೇ ಕೃಷ್ಣ, ನಿಮ್ ಪ್ರೀತಿ. ನಾನು ನಿಮ್ ಆತ್ಮ ಬಂಧು, ನಿಮ್ಗೆ ಯಾವಾಗ್ಲೂ ಅಂಟ್ಕೊಂಡಿರೋ ಪರಿಮಳ. ಪರಿಮಳ.